ಗೈಸ್, ನೀವು ಏನು ಮಾಡಿದ್ರೂ ಕೂಡ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತಂದರೆ ಇವತ್ತು ನಾನು ಹೇಳೋ ಟ್ರಿಕ್ಕನ್ನು ಟ್ರೈ ಮಾಡಿ. ನೀವು ಒಂದೇ ದಿನದಲ್ಲಿ ಕಣ್ಣು ಮುಚ್ಕೊಂಡು ಇಲ್ಲ ಅಂದ್ರೂ 500 ಸಬ್ಸ್ಕ್ರೈಬರ್ಸ್ ಮಾಡ್ಬೋದು. ಕೆಲವೊಂದೊಂದು ಸಲ 1000 ಸಬ್ಸ್ಕ್ರೈಬರ್ಸ್ನೂ ಕೂಡ ಮಾಡ್ಕೋಬೋದು. ಯಾಕೆ ಅಂತಂದರೆ ಈ ಒಂದು ಟ್ರಿಕ್ ಇನ್ನೂ ಯಾರೂ ಕೂಡ ಟ್ರೈ ಮಾಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಎಷ್ಟು ಬೇಗ ಟ್ರೈ ಮಾಡ್ತೀರೋ ಅಷ್ಟು ಬೇಗ ನೀವು ಸಬ್ಸ್ಕ್ರೈಬರ್ಸ್ನ ನೀವು ಗೇನ್ ಮಾಡ್ಕೋಬೋದು. ಯಾವುದೋ ಒಂದು ಟ್ರಿಕ್ಕು ಎಲ್ಲನೂ ಕೂಡ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ವಿತ್ ಪ್ರೂಫ್ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ದಯವಿಟ್ಟು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಲುಕ್ಕಲ್ಲಿ ಬಂದ್ಬಿಟ್ಟು ನೀವು ಒಂಥರ ಡಿಫ್ರೆಂಟ್ ಎಸ್ಟಲ್ಲಿ ಹೆಂಗಿದೆ ಎಷ್ಟಲ್ಲಿ ಕಮೆಂಟ್ ಮಾಡಿ. ನಾವು ಗೊತ್ತಲ್ಲ, ಆವಾಗವಾಗ ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ನಮ್ಮ ಏಟರ್ಸ್ಗಳಿಗೆ ಏನಪ್ಪ ಸಮಸ್ಯೆ ಅಂತಂದರೆ, ಈ ಲಕ್ಕಿ ಕೇಸು ಏನು ಮಾಡಿದ್ರು ವೀಡಿಯೋ ಮಾಡೋದು ಬಿಡೋಲ್ವಲ್ಲಪ್ಪ, ಇವನು ಹೆಂಗಾದ್ರೂ ಮಾಡಿ ಇವನು ಸ್ಟಾಪ್ ಮಾಡಿಸ್ಬೇಕಲ್ಲ ವೀಡಿಯೋ ಮಾಡೋದು ಅಂತ ಎಷ್ಟು ಟ್ರೈ ಮಾಡಿದ್ರು ನಾನು ನಿಲ್ಲಿಸೋದೇ ಇಲ್ಲ. ದಿನ ಒಂದೊಂದು 2-3 ವೀಡಿಯೋ ಹಂಗದೇ ನಮ್ಮವ. ಸೊ ನಮ್ಮ ಫಾಲೋವರ್ಸ್ಗಳು ನನಗೆ ರಿಯಲಾಗಿ ಸಪೋರ್ಟ್ ಮಾಡೋರು ಅಷ್ಟು ಪ್ರೀತಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ಥರ ರೆಸ್ಟೇ ತಗೊಳ್ಳಲ್ಲ, ಪಟ್ಟನ ವೀಡಿಯೋ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ನಾನು ರೆಸ್ಟ್ ತಗೋಬೋದಲ್ವಾ ಗೈಸ್? ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ಬೆಳಿಬೇಕು, ಹೆಸರು ಮಾಡಬೇಕು ಅಷ್ಟೇ. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ನೀವು ಬೇಗ ಮಾಡೋದಕ್ಕೆ ಟ್ರಿಕ್ಕನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಯಾಕೆ ಅಂತಂದರೆ ತುಂಬ ಜನ ಗೊತ್ತಿಲ್ಲ, ನೀವು ಎಷ್ಟು ಬೇಗ ನೀವು ಇದನ್ನು ಮಾಡ್ತೀರೋ ಅಷ್ಟು ಬೇಗ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡಿ ನೀವು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡೋಂಗೆ ಆಗ್ಬೋದು. ನೋಡಿ ಗೈಸ್, ಈಗ ಯೂಟ್ಯೂಬಲ್ಲಿ ಒಂದು ಫೀಚರ್ ಬಂದಿದೆ. ಆ ಒಂದು ಫೀಚರ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಆಲ್ರೆಡಿ, ಆಯಿತಾ? ಆ ಫೀಚರ್ ಯಾವುದು ಅಂತ ಇವಾಗಲೇ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಉಂಟಾಗ್ಬಿಡುತ್ತೆ. ನೀವು ಈ ಟ್ರಿಕ್ಕನ್ನು ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಫಸ್ಟು ನಾನು ಟ್ರಿಕ್ ಹೇಳ್ತೀನಿ, ಅದಾದಮೇಲೆ ಫೀಚರ್ ಬಗ್ಗೆ ಮಾತಾಡುವ, ಹೆಸರೆಲ್ಲ ತಗೊಂಡು. ಈ ಫೀಚರ್ ಎಲ್ರಿಗೂ ಕೂಡ ಗೊತ್ತು. ಇವಾಗ ನನ್ನ ವೀಡಿಯೋಸ್ ನೋಡೋರಿಗೆ 100% ಗೊತ್ತಿರುತ್ತೆ. ಯಾಕೆಂದರೆ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ, ನಾನು ವೀಡಿಯೋ ನೋಡಿದ್ದೀರ ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಫೀಚರ್ ಇದೆ ಅಂತ. ಬಟ್ ಈ ಒಂದು ಫೀಚರ್ನ ಉಪಯೋಗಿಸ್ಕೊಂಡು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದು ಇನ್ನೂ ಯಾರೂ ಟ್ರೈ ಮಾಡಿಲ್ಲ, ಆಯಿತಾ? ಇವತ್ತಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಮೊದಲು ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅಲ್ವಾ? ಬೇಗ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೋದು. ಸೊ ಈಗ ಕತೆ ಎಲ್ಲ ಬೇಡ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗೋಣ, ಆಯಿತಾ? ಸೊ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ನಾನು ನನ್ನ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡೆ ನಾನು. ಓಪನ್ ಮಾಡಿಕೊಂಡಾಗ ಫಸ್ಟು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಅದಾದಮೇಲೆ ನಾನು ನಿಮ್ಗೆ ಇದರಿಂದ ಹೆಂಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನಿಮಗೆ ಮೇಲ್ಗಡೆ ಯೂಟ್ಯೂಬ್ ಲೋಗೋ ಇದೆ, ಅದ್ರ ಕೆಳಗಡೆ ಒಂದು ಕಾಂಪೋಸ್ದು ಒಂದು ಸಿಂಬಲ್ ಇದೆ, ಆಯಿತಾ? ಡೈರೆಕ್ಷನ್ ತೋರಿಸೋ ಥರದೊಂದು ಸಿಂಬಲ್ ಇದೆ, ಆಯಿತಾ? ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇವಾಗ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಪ್ಷನ್ ಇಲ್ಲ, ಆಯಿತಾ? ಮೊದಲು ಟ್ರೆಂಡಿಂಗ್ ಅಂತ ಬರ್ತಿತ್ತು, ಈಗ ಅದಿಲ್ಲ. ಆ ಟ್ರೆಂಡಿಂಗಿಂದ ಎಷ್ಟೊಂದು ಎಫರ್ಟ್ಸ್ ಹಾಕಿರೋರಿಗೆ ಒಂದು ಬೆಲೆ ಸಿಗ್ತಾಯಿತ್ತು. ನಂಬರ್ 1, ನಂಬರ್ 2 ಅಲ್ಲಿ ಅವರ ಒಂದು ವೀಡಿಯೋಸ್ಗಳೆಲ್ಲ ತೋರಿಸ್ತಾ ಇತ್ತು ನಿಮಗೆ ಟ್ರೆಂಡಿಂಗಲ್ಲಿ ಬರೋದು. ಅವ್ರ ಸಬ್ಸ್ಕ್ರೈಬರ್ಸ್ ಕೌಂಟ್ ಎಷ್ಟಾದರೂ ಇರಲಿ, ಜನ ಯಾವುದು ಜಾಸ್ತಿ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅವ್ರದ್ದು ಟ್ರೆಂಡಿಂಗಲ್ಲಿ ಬರ್ತಿತ್ತು ಅಲ್ವಾ? ಎಫರ್ಟ್ಸ್ ಹಾಕಿರೋರ್ದು ಇಷ್ಟ, ಆಡಿಯನ್ಸ್ಗೆ ಇಷ್ಟ ಆಗಿದ್ದು. ಸೊ ಈಗ ಟ್ರೆಂಡಿಂಗ್ ಆಪ್ಷನ್ ಇಲ್ಲ, ಓಕೆ, ಅದನ್ನು ಬಿಡಿ, ಅದೇ ನಮ್ಗೆ ಇವಾಗ ಬೇಕಾಗಿಲ್ಲ. ಬಟ್ ಇಲ್ಲಿ ಕೆಳಗೆ ಬಂದರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಸಿಗ್ತಾ ಇದೆ, ಐಪ್ ಅಂತ. ನೀವು ನೋಡಿ, ಇವಾಗ ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡಬೇಡಿ, ಇಲ್ಲೇ ಇರೋದು ಮ್ಯಾಟ್ರು. ಐಪ್ ಮೇಲೆ ಕ್ಲಿಕ್ನ ಮಾಡಿ. ಐಪ್ ಮೇಲೆ ಕ್ಲಿಕ್ನ ಮಾಡಿದಾಗ ನೋಡಿ, ಇಲ್ಲಿ ಫಸ್ಟ್ ವಿಡಿಯೋ ಯಾವುದೋ ಒಂದು ಬಾಲಿವುಡ್ದು ಸೈರಾ ಮೂವಿದು ಇದು ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಈ ವಿಡಿಯೋ ಓಪನ್ ಮಾಡ್ತೀನಿ. ನೋಡಿ, ಈ ವಿಡಿಯೋ ಓಪನ್ ಮಾಡಿದಾಗ ಇದಕ್ಕೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ನೀವು ನೋಡಿ, 50,000 ಇದೆ, 50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದಕ್ಕೆ ವ್ಯೂಸ್ ಎಷ್ಟು ಬಂದಿದೆ? 3.5 ಮಿಲಿಯನ್, ಆಯಿತಾ? ಸೊ ಆಮೇಲೆ ಐಪನ್ನ ನೀವು ಎಷ್ಟು ಪಾಯಿಂಟ್ಸ್ ಆಗಿದೆ ಅನ್ನೋದು ಕೂಡ ನೀವಿಲ್ಲಿ ನೋಡ್ಬೋದು. ನನಗೀಗ ಇದು ಬೇಡ, ಯಾವುದಾದ್ರೂ ಬೇರೆದನ್ನು ನೋಡೋಣ. ನೋಡಿ, ಸೆಕೆಂಡ್ ಒನ್ಗೆ ಹೋಗ್ತೀನಿ. ಸೆಕೆಂಡ್ ಒನ್ಗೆ ಹೋದಾಗ ನೋಡಿ, ಇದರಲ್ಲಿ ನೋಡಿ, ಇದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? 19,600 ಸಬ್ಸ್ಕ್ರೈಬರ್ಸ್. ಇವ್ರಿಗೆ ಎಷ್ಟು ವ್ಯೂಸ್ ಬಂದಿದೆ? 91,000 ವ್ಯೂಸ್ ಬಂದಿದೆ. ಫೋನ್ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ. ನೋಡಿ, ಇವ್ರಿಗೆ 19,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಯಿತಾ? ಇದು ಬಿಡೋಣ, ಇದು ಬಿಟ್ಬಿಡೋಣ. ಹಂಗೆ ಕೆಳಗಡೆಗೆ ಬಂದು ಇಲ್ಲಿ ಇನ್ನೊಬ್ರದ್ದು ಇದೆ, ಇಲ್ಲಿ ಯೂಟ್ಯೂಬರು, ಇವ್ರದ್ದು ಓಪನ್ ಮಾಡಿ ನೋಡೋಣ. ನೋಡಿ, ಇವ್ರದ್ದು ಓಪನ್ ಮಾಡಿದಾಗ ಇವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ?
2,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಇವ್ರ ವಿಡಿಯೋ ಐಪಲ್ಲಿ ಬಂದಿದೆ. ಐಪಲ್ಲಿ ಬಂದಿರೋದಕ್ಕೆ ಈ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ? 84,000 ವ್ಯೂಸ್ ಬಂದಿದೆ. ಇವ್ರಿಗೆ ಎಷ್ಟು ಜನ ಐಪ್ ಮಾಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ಪಾಯಿಂಟ್ಸ್ ಬಂದಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈಗ ಈ ಡೇಟಾ ನೀವು ನೋಡಿದ್ರಲ್ಲ, ಈಗ ನಾನು ಮ್ಯಾಟ್ರಿಗೆ ಎಂಟ್ರಿ ಆಗ್ತೀನಿ ಬನ್ನಿ. ಓಕೆ, ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕೆಲವ್ರಿಗೆ 50,000 ಸಬ್ಸ್ಕ್ರೈಬರ್ಸ್ ಇತ್ತು, 50,000 ಕೆ ಅಂತ ಬರಿತಾ ಇದ್ದೀನಿ. ಕೆಲವ್ರಿಗೆ 18,000 ಸಬ್ಸ್ಕ್ರೈಬರ್ಸ್ ಇತ್ತು, ಇನ್ನೊಬ್ಬರಿಗೆ 3,000 ಬಿಲೋ 3,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ 3,000 ಸಬ್ಸ್ಕ್ರೈಬರ್ಸ್ ಇರೋರಿಗೆ ವ್ಯೂಸ್ ಎಷ್ಟು ಬಂದಿದೆ? 84,000 ಸಮಥಿಂಗ್, ಅಂದರೆ 84K, 84,000 ವ್ಯೂಸ್ ಬಂದಿದೆ. ಈ 84,000 ವ್ಯೂಸ್ ಯಾಕೆ ಬಂದಿದೆ ಗೊತ್ತಾ? ಅವರ ವಿಡಿಯೋಗೆ ಜಾಸ್ತಿ ಜನ ಐಪ್ ಮಾಡಿದ್ದಾರೆ, ಆಯಿತಾ? ಐಪ್ ಮಾಡಿರೋದಕ್ಕೆ ಅವರ ವಿಡಿಯೋ ಟ್ರೆಂಡಿಂಗಲ್ಲಿ ಹೋಗಿದೆ. ಆ್ಯಕ್ಚುಲಿ ಇದನ್ನು ನಾವು ಟ್ರೆಂಡಿಂಗ್ ಅಂತಲೇ ಕನ್ಸಿಡರ್ ಮಾಡಬೇಕು. ಯಾಕೆ ಅಂತಂದರೆ ಈಗ ಐಪಿಂದ ಯಾವುದೇ ಒಂದು ವಿಡಿಯೋ ನಿಮಗೆ 500 ಸಬ್ಸ್ಕ್ರೈಬರ್ಸ್ ಇರಲಿ, 100 ಸಬ್ಸ್ಕ್ರೈಬರ್ಸ್ ಇರಲಿ, 200 ಸಬ್ಸ್ಕ್ರೈಬರ್ಸ್ ಇರಲಿ, ನಿಮ್ಮ ವೀಡಿಯೋನ ನೀವು ಟ್ರೆಂಡಿಂಗಿಗೆ ತಗೋಗ್ಬೋದು. ಐಪ್ ಲೀಸ್ಟಲ್ಲಿ ನೀವು ತಗೊಂಡೋಯ್ತು ಅಂತಂದರೆ ನಿಮ್ಮ ವಿಡಿಯೋ ಬೂಮ್ ಆಗಿಬಿಡುತ್ತೆ, ಆಯಿತಾ? ಆಮೇಲೆ ಅದರಲ್ಲಿ ಬಂದಂಥ ವ್ಯೂಸ್ ಏನಿದೆ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಬರ್ತಾರೆ ಗೊತ್ತಾ? ನಿಮಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? ಈಗ ಇವ್ರಿಗೆ ಎಷ್ಟು 3,000 ಸಬ್ಸ್ಕ್ರೈಬರ್ಸ್ ಇನ್ನೂ ಆಗಿಲ್ಲ. 3,000 ಇರೋರಿಗೆ 84,000 ವ್ಯೂಸ್ ಬಂದಿದೆ ಅಂತಂದರೆ ಅದರಲ್ಲಿ ಒಂದು 10 ಜನ ಸಬ್ಸ್ಕ್ರೈಬ್ ಆಗಿರಲ್ವಾ? ಸುಮ್ಮನೆ ಹಂಗೆ ಅಂದಾಜಲ್ಲಿ ತಗೊಳ್ಳಿ. ಇವ್ನು ಲಕ್ಕಿಲಿ ಕೇಸಸ್ ಏನೋ ತಲೆಕೆಟ್ಟಂಗೆ ಹೇಳ್ತಾನೆ ಅಂತ ಕೆಲವರು ಇರ್ತಾರಲ್ಲ ಅನ್ನೋರು. ಆಯಿತು ಕಣಪ್ಪ, ಅಂಥವ್ರಿಗೆ ಹೇಳ್ತವನೆ 10 ಜನ ಬಂದಿರಲ್ವಾ? ಬೇಡ ಬಿಡಿ, 10 ಜನ ಬೇಡ, 5 ಜನ ಬಂದಿರಲ್ವಾ? 5 ಜನಕ್ಕೇನು ಬೆಲೆ ಇಲ್ವಾ? 5 ತಲೆಗೇನು ಬೆಲೆ ಇಲ್ವಾ? 5 ಜನ ಸಬ್ಸ್ಕ್ರೈಬರ್ಸ್ ಆ ಒಂದು ವಿಡಿಯೋದಿಂದ ಬಂದಿದ್ದಾರೆ ಅಂತಂದರೆ ಅದು ಯಾವ ಫೀಚರಿಂದ? ಐಪ್ ಅನ್ನುವಂಥ ಒಂದು ಫೀಚರಿಂದ. ಈಗ ನೀವು ಯೂಟ್ಯೂಬಲ್ಲಿ ಲೈಕು ಇದೇನಪ್ಪ ಏನೇನೋ ಬಂದ್ಬಿಡ್ತು, ಲೈಕು, ಕಮೆಂಟು, ಶೇರು, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಇವಾಗ ಈಗೇನಿದ್ರು ಯೂಟ್ಯೂಬಲ್ಲಿ ನಿಮಗೆ ಐಪ್ ಮಾಡಬೇಕು. ನೀವು ಬೇಕಾದರೆ ಈ ವಿಡಿಯೋನು ಕೂಡ ನೀವು ಲೈಪ್ ಲೀಸ್ಟಿಗೆ ತಗೋಗ್ಬೋದು, ಎಲ್ಲ ನಿಮ್ಮ ಕೈಲಿರುತ್ತೆ ಅಲ್ವಾ? ಸೊ ಕಮೆಂಟ್ ಬಾಕ್ಸ್ನ ಸ್ವೈಪ್ ಮಾಡಿದ್ರೆ ಐಪ್ ಆಪ್ಷನ್ ಬರುತ್ತೆ, ಐಪ್ ಮಾಡ್ಬೋದು. ವಾರಕ್ಕೆ 3 ಸಲ ಐಪ್ ಮಾಡ್ಬೋದು ನೀವು, ಆಯಿತಾ? ನಿಮ್ಮ ಫೇವ್ರೆಟ್ ಕ್ರಿಯೇಟರ್ಸ್ಗಳು ಯಾರಿಗೆ ಬೇಕಾದರೂ ಎಷ್ಟು ಐಪ್ ಮಾಡ್ತೀರೋ ಅಷ್ಟು ನಮ್ಮ ವಿಡಿಯೋ ಅಲ್ಲಿ ಹೋಗುತ್ತೆ. ಸೊ ಈಗ ನಾನು ಆದಷ್ಟು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾರವರು ನಿಮಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ದಾರೆ ಅಂತಂದರೆ ಆದಷ್ಟು ಇನ್ಮೇಲೆ ಐಪ್ ಮಾಡಿ ಅಂತ ನೀವು ನಿಮ್ಮ ವಿಡಿಯೋಗಳಲ್ಲಿ ಕೇಳೋದಕ್ಕೆ ಶುರು ಮಾಡಿ, ಆಯಿತಾ? ಅಥವಾ ನಿಮ್ಗೆ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಅದಕ್ಕೆ ಚೆನ್ನಾಗಿ ಐಪ್ ಬಂತು ಅಂತಂದರೆ ಅದು ಅಲ್ಲಿಗೆ ಹೋಗುತ್ತೆ ಐಪ್ ಲೀಸ್ಟ್ಗೆ, ಆವಾಗ ನಿಮಗೆ ಸಬ್ಸ್ಕ್ರೈಬರ್ಸು ಬೇಗ ಬರ್ತಾರೆ. ಇದೊಂದು ಒಳ್ಳೆ ಅವಕಾಶ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಫಾಸ್ಟಾಗಿ ನೀವು ಗೇನ್ ಮಾಡ್ಕೊಳ್ಳೋದಕ್ಕೆ. ನನ್ನ ಒಂದು ಇಮ್ಯಾಜಿನೇಷನ್ ಏನು ಗೊತ್ತಾ? ಅವ್ರಿಗೊಂದು 84,000 ವ್ಯೂಸ್ ಬಂದಿದೆಯಲ್ಲ, ಆಯಿತಾ? ಅದರಲ್ಲೇ 1,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಸಿಕ್ಕಿರ್ತಾರೆ ಅಂತ ನನ್ನ ಭಾವನೆ. ಯಾಕೆ ಅಂತಂದರೆ ನಾನು ನೋಡಿದ್ದೀನಿ, ಆಯಿತಾ? ಇಷ್ಟು ವ್ಯೂಸ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗ್ತಾರೆ ಅನ್ನೋದು ಕೂಡ ನನಗೊಂದು ಅಂದಾಜಿದೆ. ಈಗ ನಮ್ಮದೆಲ್ಲ ಏನು ಗೊತ್ತಾ, 4 ಲಕ್ಷ ಆಗ್ಬಿಟ್ಟೈತೆ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಬಿಟ್ಟಿರ್ತಾರೆ ನೋಡೋರೆಲ್ಲ. ಈಗ ಹೊಸಬ್ರು ನಾವು ಹಿಡಿಬೇಕು, ಆಯಿತಾ? ಈಗ ಹೊಸಬ್ರು ಈಗ ಹೊಸ್ದಾಗಿ ಚಾನಲ್ ನಮ್ಮನ್ನು ನೋಡ್ತಾ ಇರೋರು ನಾವು ಇದು ಮಾಡಬೇಕು. ನಂದು ಹಂಗೆ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗು ಸಬ್ಸ್ಕ್ರೈಬರ್ಸ್ ಬರೋದು ಕಮ್ಮಿ ಆಯಿತು, ಅಂದರೆ ಸ್ವಲ್ಪ ಟೈಮ್ ತಗೊಳ್ತು. ಆಮೇಲೆ ಹೋಯ್ತಾ ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ 1 ಲಕ್ಷ ಆದರೂ, ಅದಾದಮೇಲೆ 1 ಲಕ್ಷ ಆದಮೇಲೆ ಇನ್ನೂ ಹೊಸ ವ್ಯೂವರ್ಸ್ಗಳನ್ನ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಸೊ ಆವಾಗ ಸ್ವಲ್ಪ ಟಫ್ ಆಗುತ್ತೆ, ಹೋಗ್ತಾ ಟಫ್ ಆಗುತ್ತೆ ಹೊರತು ಈಸಿ ಆಗಲ್ಲ, ಆಯಿತಾ? ಹಾಗಾಗಿ ಇದು ಕತೆ. ಓಕೆ, ಸೊ ನೀವೀಗ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಆದಷ್ಟು ನಿಮ್ಮ ಒಂದು ವೀಡಿಯೋಗೆ ಐಪ್ ಬರೋ ಥರ ನೀವು ವೀಡಿಯೋಸ್ಗಳನ್ನ ಮಾಡಿ, ಆಯಿತಾ? ಸೊ ಅಂದರೆ ಐಪ್ ಬರೋ ಥರ ಅಂತಂದರೆ ವೀಡಿಯೋಗಳು ನಿಮ್ಮ ವಿಡಿಯೋ ಎಲ್ಪ್ ಆಗೋ ಥರ ನೀವು ವಿಡಿಯೋನ ನೀವು ಮಾಡ್ತು ಅಂತಂದರೆ ಖಂಡಿತವಾಗಲೂ ಈಗ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ನ ನೀವು ಬೇಗ ಮಾಡ್ಕೋಬೋದು, ಆಯಿತಾ? ಸೊ ಇದನ್ನು ಯಾರು ಹೆಂಗಾದರೂ ತಗೊಳ್ಳಿ, ಬಟ್ ನಾನು ಪರ್ಸ್ನಲಿ ನನ್ನ ವೀಡಿಯೋಗಳನ್ನ ನೋಡಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ, ಯೂಟ್ಯೂಬ್ ವೀಡಿಯೋಸ್ ಮಾಡೋರಿಗೆ ನಾನು ನಿಮ್ಗೆ ಹೇಳ್ತೀನಿ, ಆದಷ್ಟು ಇದನ್ನು ಟ್ರೈ ಮಾಡಿ ಗೈಸ್. ಯಾಕೆಂತಂದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ಅಷ್ಟೋ ಸಬ್ಸ್ಕ್ರೈಬರ್ಸ್ನಂತೂ ಖಂಡಿತವಾಗ್ಲೂ ತಂದು ಕೊಡುತ್ತೆ, ಆಯಿತಾ? ಯಾಕೆ ಅಂತಂದರೆ ನನ್ನ ಚಾನಲ್ ನಂಬಿ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಆ ಟೈಮ್ಗೆ, ಆ ಸಿಚುವೇಷನ್ಗೆ ನಾನು ನಿಮಗೆ ಕೊಡಬೇಕಾಗಿರುವಂಥ ವಿಷಯ ಏನಿರುತ್ತೆ, ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಕೊಡ್ತೀನಿ. ಅದನ್ನು ಎಷ್ಟು ಜನ ಪಾಲಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಯಾಕೆಂತಂದರೆ ನನಗೇನು ಈಗ 1,000 ಸಬ್ಸ್ಕ್ರೈಬರ್ಸ್ ಏನು ಅವಶ್ಯಕತೆ ಇಲ್ಲ ಅಲ್ವಾ? ನಂದೆಲ್ಲ ಮಾನಿಟೈಸೇಷನ್ ಆನ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ನನಗೀಗ ಸಬ್ಸ್ಕ್ರೈಬರ್ಸು
ಬಂದರೂ ಅದು ನನ್ನ ಮುಂದಿನ ಇದಕ್ಕೆ ಹೆಲ್ಪ್ ಆಗುತ್ತೆ. 5 ಲ್ಯಾಕ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ನೀವು ಶುರು ಮಾಡಿರ್ತೀರಲ್ವಾ, ಅದಕ್ಕೋಸ್ಕರ ನೀವು ಬೆಳೀಲಿ ಅಂತಂದ್ಬಿಟ್ಟು ಈ ಥರ ನಾನು ವೀಡಿಯೋ ಮಾಡೋದಷ್ಟೇ. ಅದು ಬಿಟ್ಟರೆ ಬೇರೆ ಏನೇನೂ ಉದ್ದೇಶ ಇಲ್ಲ ಗೈಸ್. ಓಕೆ, ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಈ ಒಂದು ವೀಡಿಯೋ ಎಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದರೆ ಹೈಪ್ ಮಾಡಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.